ಹೋರಾಡಕ್ಕಾಗಲ್ಲ. ಇದರದ್ದೇ ಒಂದು ನಿರೂಪಣೆ ಮಾಡಿದರೆ ಹಾಗೆ ಜನಗಳ ಮೇಲೆ ಒಂದು ಸಸ್ಪೆನ್ಸ್ನ ಜನಗಳ ಮೇಲೆ ಇಟ್ಟಿರ್ತಾರೆ. ಹಾಗಂತ ಎಲ್ಲೋ ಒಂದು ಸ್ವಲ್ಪ ಕಾಮಿಡಿನೂ ಇದೆ, ಥ್ರಿಲ್ಲು ಇದೆ, ಎಲ್ಲವೂ ಇದೆ. ನಮ್ಮ ಮನೋರಂಜನೆಗೆ ಬೇಕಾದ ಎಲ್ಲ ವಸ್ತುಗಳು ಸಹಿತ ನಮ್ಮ ಕಮಲ್ ಶ್ರೀದೇವಿಯಲ್ಲಿದೆ. ನಮ್ಮ ರಾಜವರ್ಧನವರ ಒಂದು ಸಹಕಾರದಿಂದ ಸಚಿನ್ರವರು, ಸುನೀಲ್ರವರು, ನಮ್ಮ ಪ್ರವೀಣ್ರವರು, ಇವರೆಲ್ಲ ಇವ್ರ ಜೊತೆಲಿ ಸುಮಾರು ಎರಡು ತಿಂಗಳು 2-3 ವರ್ಷದಿಂದ ಜೊತೆಲೇ ಇದ್ದೀನಿ ನಾನು. ಆ ಪ್ರತಿಯೊಂದು ಒಂದು ಸಿನಿಮಾ, ಒಂದು ದೃಶ್ಯ ಮಾಡಬೇಕಾದ್ರೂ ಸಹಿತ ಬಹಳ ಆಲೋಚನೆ ಮಾಡಿ ಜನಗಳಿಗೆ ಏನು ಬೇಕು ಅದನ್ನು ಕೊಡೋದಕ್ಕೆ ಇವರೆಲ್ಲ ಭಾಳ ಶ್ರಮ ಇದ್ದಾರೆ. ಇವತ್ತು ನಮಗೇನಾದ್ರು ಹೆಸರು ಬರಲಿ, ಈ ಚಿತ್ರಕ್ಕೆ ಹೆಸರು ಬರಲಿ ಅಂದರೆ ಈ ಎಲ್ಲ ತಾಂತ್ರಿಕರ, ನಿರ್ಮಾಪಕರ, ನಿರ್ದೇಶಕರ ಶ್ರಮ ಇದೆ. ಅವರೆಲ್ಲರ ಶ್ರಮಕ್ಕೆ ನಾವೇನೇ ಪಾತ್ರ ಮಾಡಿದ್ದು ಸಹಿತ ಅವರೆಲ್ಲರ ಶ್ರಮಕ್ಕೆ ನಾವು ಶರಣು. ಮತ್ತು ನಿಮ್ಮೆಲ್ಲರ ಅಭಿಮಾನಿಗಳು ಇದೇ ತಿಂಗಳು 19ನೇ ತಾರೀಕು ಚಿತ್ರ ಬಿಡುಗಡೆ ಆಗತ್ತೆ. ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನಮ್ಮೆಲ್ಲರನ್ನು, ನಮ್ಮ ಈ ಕಮಲಶ್ರೀ ತಂಡವನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ. That's so sweet. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್. ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ಮೇಲೆ ನಾವು ಅಪಾರ್ಥ ಮಾಡ್ಕೊಳ್ಳೋದೇ ಇಲ್ಲ. ವೈಜನಾಥ್ ಬಿರಾದರ್ ಸರ್, ನಿಮ್ಮ ಒಂದೊಂದು ಬಾಡಿ ಲ್ಯಾಂಗ್ವೇಜ್, ಮ್ಯಾನರಿಸಮ್ ನಮ್ಮೆಲ್ರಿಗೂ ಕೂಡ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಇದೀಗ ನಿಮ್ಮ ಮಾತನ್ನು ಕೇಳುವಂಥ ಟೈಮ್. ನಮಸ್ಕಾರ ಸರ್, ನಾ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ಕಮಲ ಶ್ರೀದೇವಿ ಸಿನಿಮಾ ರಿಲೀಸ್ ಮಾಡಕತ್ತಾರ, ಅದಕ್ಕೆ ನಮ್ಮ ಕರ್ಸೋದಕ್ಕೆ ನಾನು ಬಂದಿದ್ದೀನಿ. ಇವತ್ತು ನಮ್ಮೆಲ್ಲರಿಗೆ ಕಲಾವಿದರಿಗೆ, ನಮ್ಮ ಚಲನಚಿತ್ರದ ಎಲ್ಲ ತಂಡದವರಿಗೆ ನಮ್ಮ ಖುಷಿಯ ದಿನ. ಕಮಲ ಶ್ರೀದೇವಿ ಚಿತ್ರದಲ್ಲಿ ಸಾಕಷ್ಟು ಒಳ್ಳೆ ಕಲಾವಿದರಿದ್ದಾರೆ. ರಾಜವರ್ಧನ್ ಅವರಿದ್ದಾರೆ, ಕಿಶೋರ್ ಅವರಿದ್ದಾರೆ, ಸಂಗೀತಾ ಭಟ್ ಅವರಿದ್ದಾರೆ, ರಾಗಿಣಿ ಅವರಿದ್ದಾರೆ, ಸಚಿನ್ ಅವರಿದ್ದಾರೆ, ಎಲ್ಲ ಡಬಲ್ ಹೀರೋಯಿನ್ಗಳು ಬಂದಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಇನ್ನೊಂದೇನು ಎಲ್ಲ ಹಿರಿಯ ಕಲಾವಿದರು ಬಂದಿದ್ದಾರೆ. ನನಗಿಂತಲೂ ಹಿರಿಯ ಕಲಾವಿದರು ಅಕ್ಕಪಕ್ಕ ಇದ್ದಾರೆ. ಎಲ್ಲರ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ಯಶಸ್ವಿ ನಿರ್ದೇಶಕರು ತರುಣ್ ಸುಧೀರ್ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಒಳ್ಳೆ ಮನಸ್ಸುಗಳು ಬಂದಿದೆ. ಮತ್ತು ನಮ್ಮ ನಿರ್ದೇಶಕರಿಗೆ ಒಳ್ಳೆಯದಾಗಲಿ, ನಾಯಕ ನಟರಿಗೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾದರೆ ನಾವೆಲ್ಲರೂ ಆರಾಮಾಗಿ ಬದುಕ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಹೊನ್ನವಳ್ಳಿ ಕೃಷ್ಣ ಸರ್, ನಿಮ್ಮ ಮಾತು ಪ್ಲೀಸ್. ನಿಮ್ಮೆಲ್ಲರನ್ನೂ ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಂಥ ನಮ್ಮ ರಾಜವರ್ಧನ್ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ. ಇನ್ನೂ ಹೆಚ್ಚೆಚ್ಚು ಸಿನಿಮಾದಲ್ಲಿ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಏನೇ ಇದ್ರೂ ಈ ಸಮಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯವರು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸೋ ಮಚ್ ಸರ್. ಲಕ್ಷ್ಮೀದೇವಿ ಅಮ್ಮ, ಒಂದೆರಡು ಮಾತು. ಯಜಮಾನ ಸಿನಿಮಾದಲ್ಲಿ ಸ್ವಾಮಿಗಳೇ ನೀವೇ ನಿಲ್ಲಿ ಅಂತ ಎಲ್ಲರನ್ನ ಹೊರಗೆ ಕರ್ಕೊಂಡೋಗಿ ಬರ್ತಾ ಇದ್ರು. ಇವತ್ತಿನ ದಿನ ಆಯ್ತು. ಇವತ್ತು ದಿನ ನಾನು ತುಂಬ ಭಾಗ್ಯಶಾಲಿ ಅಂದರೆ ಭಾಗ್ಯಶಾಲಿ. ಇಷ್ಟೊಂದು ನನ್ನ ಕಲಾಭಿಮಾನಿಗಳನ್ನು ನೋಡೋ ಆ ದೈವ ಶಕ್ತಿ ಕೊಟ್ಟನಲ್ಲ, ಇನ್ನೂ ನನಗೆ ಅಷ್ಟೇ ಸಂತೋಷ. ತಮ್ಮೆಲ್ಲರಿಗೂ ದೇವರು 100 ಆರೋಗ್ಯ ಆಯುಷನ್ನು ಕರುಣಿಸಿ ಕಾಪಾಡಿಲ್ಲ ಅಂತ ಆ ದೇವರಲ್ಲಿ ನಾನು ಬೇಡ್ಕೊತೀನಿ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ನಾಗೇಶ್ ಸರ್, ನಿಮ್ಮ ಮಾತು ಪ್ಲೀಸ್. ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನಿಮ್ಮವನೇ ಆದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ 63 ವರ್ಷ ಕಳೆದಿದೆ. ಈಗ ನನಗೆ 88 ವರ್ಷ 8 ತಿಂಗಳು. ಡಿಸೆಂಬರ್ಗೆ
89ಕ್ಕೆ ಬರ್ತೀನಿ. ಸುಮಾರು 200 ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆ, ನರಸಿಂಹರಾಜು, ಬಾಲಕೃಷ್ಣ, ವಿಷ್ಣುವರ್ಧನ್, ಅಂಬರೀಷು, ಶ್ರೀನಾಥ್, ಅನಂತನಾಗು, ರಜನೀಕಾಂತ್ ಇವ್ರ ಜೊತೆ ಎಲ್ಲ ಸಾಕಷ್ಟು ಪಿಕ್ಚರ್ಗಳನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಸುಮಾರು ಒಂದು 100 ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ. ಈಗ ವಯಸ್ಸಾಗಿದೆ, ಸ್ವಲ್ಪ ದೇವರು ವಿಶ್ರಾಂತಿ ಕೊಟ್ಟಿದ್ದಾನೆ, ತಗೋ ಅಂತಂದ್ಬಿಟ್ಟು ಇಷ್ಟು ವರ್ಷ ದುಡ್ದಿದ್ದು ಸಾಕು. ಆದರೂ ಇನ್ನು ನಮ್ಮ ನಿರ್ದೇಶಕರು ಎಲ್ಲ ಇದ್ದಾರೆ, ನಮ್ಮನ್ನು ಮರೆತಿಲ್ಲ, ಆಗಾಗ ಕರೆದು ಪಾತ್ರಗಳು ಕೊಡ್ತಾ ಇರ್ತಾರೆ. ಈ ಚಿತ್ರ ಸಿಲ್ವರ್ ಜೂಬ್ಲಿ ಹೋಗಲಿ ಅಂತ ಹಾರೈಸಿ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಕೂತ್ಕೋಬೇಕು. ಇದೀಗ ರಾಜವರ್ಧನ್ ಅವರೇ, ನೀವು ಈ ಸಮಯದಲ್ಲಿ ಮಾತನಾಡಲೇಬೇಕು. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಇದು ನಿಮಗೊಂದು ಎಮೋಷ್ನಲ್ ಮೂಮೆಂಟ್. ಯಾಕಂತ ಹೇಳಿದ್ರೆ ನೀವು ಕೂಡ ಒಬ್ಬ ಪೋಷಕ ನಟನ ಪ್ರೀತಿಯ ಮಗ, ಹಾಗಾಗಿ ಪೋಷಕ ನಟರನ್ನು ಗೌರವಿಸಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಅಂದರೆ ಕಲಾವಿದರ ಕಷ್ಟ ನನಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸಣ್ಣ ವಯಸ್ಸಿಂದ ಇವ್ರನ್ನೆಲ್ಲ ನಾನು ಜೊತೆಯಲ್ಲಿ ಆಟಾಡಿ ಬೆಳೆದಿದ್ದೀನಿ. ಉಮೇಶ್ ಅಣ್ಣ ನನ್ನ ತಂದೆ ಒಂದು 50 ವರ್ಷದ ಫ್ರೆಂಡ್ಸು, ಇವರು ಒಂದು 40 ಇಯರ್ಸ್ ಫ್ರೆಂಡ್ಸು. ಹೊನ್ನಾವಳಿ ಕೃಷ್ಣ ಅವರು ನಾನು ಸಣ್ಣ ಮಗು ಇದ್ದನ್ನು ನೋಡಿದ್ದೀನಿ. ಇನ್ನು ಲಕ್ಷ್ಮಮ್ಮ ಅವ್ರ ಬಗ್ಗೆ ಕೇಳೋಂಗೆ ಇಲ್ಲ. ನಾಗೇಶ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ನಾನು ಆಡಿ ಬೆಳೆಸಿದ ಹುಡುಗ ನಾನು. ಸೊ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಅಂತ ಮಾಡಬೇಕಾದ್ರೆ ನಮ್ಮ ರೂಟ್ನ ಮರಿಬಾರ್ದಲ್ಲ. ಸೊ ಆ ರೀಸನ್ಗೋಸ್ಕರನೇ. ಮತ್ತು ಪ್ರತಿಯೊಂದು ಮಾಡೋ ಸಿನಿಮಾಗಳಲ್ಲಿ ಎಲ್ಲರಿಗೂ ಕ್ಯಾರೆಕ್ಟರ್ ಇರೋದಿಲ್ಲ. ಈ ಸಿನಿಮಾದಲ್ಲಿ ನೋಡೋಕೆ ಹೋದರೆ ನನ್ನ ತಂದೆ ಕೂಡ ಆ್ಯಕ್ಟ್ ಮಾಡಿಲ್ಲ. ಜೈ ಡಿ ಬಾಸ್. ಓಕೆ, ಒಂದೇ ನಿಮಿಷ ಮಾತಾಡಿ ಮುಗಿಸ್ಬಿಡೋಣ. ಒಂದೇ ನಿಮಿಷ. ಉಮೇಶ್ ಅಣ್ಣ ನನ್ನ ಕಮಲ್ ಶ್ರೀದೇವಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಆ್ಯಂಡ್ ಇವ್ರುಗಳು ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಸೊ ನಾವು ಯಾರನ್ನೂ ಮರೆಯೋಕ್ಕಾಗೋದಿಲ್ಲ. ಸೊ ಎಲ್ಲರನ್ನೂ ಇವರಂಥ ಬ್ಲೆಸ್ಸಿಂಗ್ಸ್ಗಳೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀಸನ್ಗೋಸ್ಕರ ಅಷ್ಟೇ ನಾವು ಇದೊಂದು ಮಾಡಬೇಕು, ಇವತ್ತು ತುಂಬ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದು. ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ದರು, ಇಲ್ಲ ಹೇಗಿದ್ರು, ಎಲ್ಲಿದ್ರು ಗೊತ್ತಿಲ್ಲ. ಕರೆದಿದ ತಕ್ಷಣ ಬಂದಿರಲ್ಲ. ಬಟ್ ಇವತ್ತು ನನ್ನ ತಂದೆ ಬರೋಕ್ಕಾಗಲಿಲ್ಲ. ಇವತ್ತು ಮೈಸೂರಲ್ಲಿ ಒಂದು ಫಂಕ್ಷನ್ ಒಪ್ಕೊಂಡಿದ್ರು. ಸೀನಿಯರ್ಸ್ಗಳಿಗೆಲ್ಲ ಒಂದು ಫಸ್ಟ್ ಏನು ಅಂದರೆ ಫಸ್ಟ್ ಯಾರು ಕರೀತಾರೋ ಅಲ್ಲಿ ಮಾತ್ರ ಹೋಗ್ತಾರೆ. ನನ್ನ ಮಗನ ಫಂಕ್ಷನ್ ಇದ್ದರೂ ಅವತ್ತು ಬಂದಿಲ್ಲ ಇವತ್ತು ಅವರು. ಸೊ ಅವ್ರಿಗೆ ಅವ್ರ ಫಂಕ್ಷನ್ನೇ ಇಂಪಾರ್ಟೆಂಟ್ ಇತ್ತು. ಸೊ ಆ ಹಾದಿಲೇ ನಾವು ಕೂಡ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.